ನೀನು ಯಾರನ್ನಾದರೂ ದ್ವೇಷಿಸು, ಯಾರನ್ನಾದರೂ ಹಿಂಸಿಸು, ಆದರೆ ಪರಿಸರಕ್ಕೆ ನೀನು ಒಬ್ಬ ಒಳ್ಳೆಯ ಸ್ನೇಹಿತನಾಗಿರು. ನಿನ್ನಲ್ಲಿ ಸಾಧ್ಯವಾದರೆ ಮರಗಿಡಗಳನ್ನು ಬೆಳೆಸು. ಸಾಧ್ಯವಾಗದಿದ್ದಲ್ಲಿ ನಿನ್ನ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡದಂತೆ ರಕ್ಷಿಸು. ಇವತ್ತಿನ ಪರಿಸರ ರಕ್ಷಣೆ ನಿನ್ನ ಜೀವದ ಭಿಕ್ಷೆಯಾಗಿರುತ್ತದೆ ಮತ್ತು ನಿಮ್ಮ ಕುಟುಂಬದ ಮುಂಬರುವ ಪೀಳಿಗೆಗೆ ದಾರಿ ಮಾಡಿಕೊಡುತ್ತದೆ. ಇಲ್ಲವಾದರೆ ಮಾರಣ ಹೋಮವಾಗುತ್ತದೆ. ಮರಗಿಡಗಳನ್ನು ಬದುಕಲು ಬಿಡಿ, ನೀವು ಜೀವಿಸಿ, ಮರ ಉಳಿಸಿ, ಬೆಳೆಸಿ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನಂದಿ ಟ್ರಸ್ಟ್. ನಿಮ್ಮ ಹತ್ರ ಏನಾರ ಟೈಮ್ ಇತ್ತು ಅಂದರೆ ದಯವಿಟ್ಟು ಆ ಟೈಮ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ ಥರ ಟೈಮ್ ಇತ್ತು ಅಂದರೆ ಈ ಥರ ಗುಡ್ ವೆದರ್ ಇರೋ ಅಂಥ ಕಡೆ, ಒಳ್ಳೆ ಎನ್ವೈರನ್ಮೆಂಟು, ಗಾಳಿ, ಒಳ್ಳೆ ಮರಗಿಡ ಇರೋ ಕಡೆ ಬಂದು ನಿಮ್ಮನ್ನ ಟೈಮ್ನ ಸ್ಪೆಂಡ್ ಮಾಡಿ. ಆ ಟೈಮ್ನ ಏನು ಸ್ಪೆಂಡ್ ಮಾಡ್ತೀರಾ ನಿಮ್ಮ ಲೈಫ್ನ ಇನ್ಕ್ರೀಸ್ ಮಾಡುತ್ತೆ. ಯಾಕೆಂದರೆ ಒಳ್ಳೆ ಮರಗಿಡಗಳಿರುತ್ತೆ, ಔಷಧಿ ಗಿಡಗಳಿರುತ್ತೆ, ಅದರಿಂದ ಬೀಸೋ ಗಾಳಿಗಳು. ಸೊ ಅದು ನಿಮ್ಮ ಹೆಲ್ತ್ಗೆ ಭಾಳ ಹಿತಕರ ಕೊಡುತ್ತೆ. ದಯವಿಟ್ಟು ನಿಮ್ಮ ಟೈಮ್ನ ಆದಷ್ಟು ಮೊಬೈಲ್ ಕಡೆ, ಬೇರೆ ಆಕ್ಟಿವಿಟೀಸ್ ಕಡೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಗುಡ್ ಎನ್ವೈರನ್ಮೆಂಟು ನಿಮ್ಮ ಸರೌಂಡಿಂಗಲ್ಲಿ ಎಲ್ಲಿರುತ್ತೆ ಅಲ್ಲಿ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಸೊ ವೀಕ್ಲಿ ಪೂರ್ತಿ ಬಿಸಿ ಇದ್ದೂ ಅಟ್ಲೀಸ್ಟ್ ವೀಕ್ಲಿ ಒಂದು ದಿನನಾದರೂ ಈ ಥರ ಎನ್ವೈರನ್ಮೆಂಟಲ್ಲಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಬರೀ ಗಾಡಿಯಲ್ಲಿ, ಕಾರಲ್ಲಿ ಬಂದು ಓಡಾಡೋಕ್ಕೆ ಹೋಗಬೇಡಿ. ಆದಷ್ಟು ನೆಲಕ್ಕೆ ಇಳಿದ್ಬಿಟ್ಟು ನೆಲದಲ್ಲಿ ನಡ್ಕೊಂಡು ಒಂದು ವಾಕ್ ಮಾಡಿಕೊಂಡು ಓಡಾಡಿದ್ರೆ ಬಾಡಿಗೆ ತುಂಬ ಹೆಲ್ತ್ ಕಂಡೀಷನ್ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ವಾಕ್ ಮಾಡಿ ನಿಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ವೀಕೆಂಡ್, ಹ್ಯಾಪಿ ಸಂಡೇ ಎಲ್ಲರಿಗೂ.